ಕೊಪ್ಪಳದ ಅಂಜನಾದ್ರಿಯಲ್ಲಿ ಮತ್ತೆ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದ ಏರ್ಪಟ್ಟಿದೆ. ಕೋರ್ಟ್ ಆದೇಶವಿದ್ರೂ ಕೂಡ ಪೂಜೆಗೆ ಅವಕಾಶವನ್ನ ಡಿಸಿ ಕಲ್ಪಿಸಿಕೊಟ್ಟಿಲ್ಲ. ವಿದ್ಯಾದಾಸ್ ಬಾಬಾಗೆ ಅವಕಾಶ ಕೊಡದ ಕೊಪ್ಪಳ ಡಿಸಿ ಅಂಜನಾದ್ರಿಗೆ ಬೇರೆ ಅರ್ಚಕರೊಂದಿಗೆ ಬಂದಿದ್ದಾರೆ. ಡಿಸಿ ಸುರೇಶ್ ಅವರು ವಿದ್ಯಾದಾಸ್ ಬಾಬಾಗೆ ಪೂಜೆಯ ಹಕ್ಕನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಡಿಸಿ ಕ್ರಮವನ್ನ ವಿರೋಧಿಸಿ ಮುಖ್ಯ ಕಾರ್ಯದರ್ಶಿಗೆ ವಿದ್ಯಾದಾಸ್ ದೂರನ್ನ ಕೊಟ್ಟಿದ್ದಾರೆ. ಸೊ ಕೋರ್ಟ್ ಆಜ್ಞೆಯನ್ನ ಉಲ್ಲಂಘನೆ ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೋರ್ಟ್ನ ಅನುಮತಿಯನ್ನ ಪಡೆದಿದ್ರು ನನಗೆ ಪೂಜೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಅದಕ್ಕೆ ಅನುಮತಿಸಿತ್ತು ಕೂಡ. ಆದರೆ ಡಿಸಿ ಯಾವ ಕಾರಣದಿಂದಾಗಿ ಬೇರೊಬ್ಬ ಅರ್ಚಕರನ್ನ ಕರೆತಂದು ಅಲ್ಲಿ ಪೂಜೆಗೆ ಮುಂದಾಗಿದ್ರು ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ. ಇದೇ ವಿಷಯವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ನ ಆದೇಶವಿದ್ರೂ ಕೂಡ ಈ ರೀತಿ ಅವಕಾಶವನ್ನ ಕೊಟ್ಟಿಲ್ಲ ಅಂತ. ಸೊ ಡಿಸಿ ಕರ್ಕೊಂಡು ಬಂದಿರುವಂತ ಹಳೆ ಅರ್ಚಕರು ಅವರು ಪೂಜೆಯನ್ನ ಮುಂದುವರಿಸ್ತಾ ಇದ್ರು. ಅದಕ್ಕೆ ಪ್ರಶ್ನೆ ಮಾಡಿದ್ದಾರೆ, ನಾನು ಕೋರ್ಟ್ಗೆ ಹೋಗಿದ್ದೆ, ಕೋರ್ಟ್ ನನಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದೆ, ಅದರ ಜಡ್ಜ್ಮೆಂಟ್ ಕಾಪಿ ಕೂಡ ಇದೆ, ಇದನ್ನ ಆಕ್ಸೆಪ್ಟ್ ಮಾಡೋ ಮೂಲಕವಾಗಿ ನನಗೆ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ. ಬಟ್ ಅಲ್ಲಿ ಅದಾಗಲಿಲ್ಲ. ಯಾಕೆ ಡಿಸಿ ಅವರು ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡ್ರು? ಕೋರ್ಟ್ನ ಆದೇಶವನ್ನು ಯಾಕೆ ಉಲ್ಲಂಘನೆ ಮಾಡುವಂತಹ ಪ್ರಮೇಯ ಬಂತು? ಇದು ಈಗ ಇರುವಂತಹ ಪ್ರಶ್ನೆ. ಕೊಪ್ಪಳದ ಅಂಜನಾದ್ರಿ ದೇವಸ್ಥಾನದಲ್ಲಿ ನನಗೆ ಪೂಜೆಯ ಹಕ್ಕಿದೆ ಅಂತ ಅಲ್ಲಿ ಪೂಜೆಯನ್ನ ನಡೆಸ್ತಾ ಇದ್ದಂತಹ ಅರ್ಚಕರೊಬ್ಬರು ಕೋರ್ಟ್ಗೆ ಹೋಗಿದ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಖಣ್ಣ. ವಿದ್ಯಾದಾಸ್ ಬಾಬಾಗೆ ಕೋರ್ಟ್ ಅನುಮತಿಯ ಪ್ರಕಾರವಾಗಿ ಪೂಜೆಗೆ ಅವಕಾಶ ಕೊಡಬೇಕಾಗಿತ್ತು, ಬಟ್ ಡಿಸಿ ಏನು ಹೇಳ್ತಾರೆ? ಹೌದು ದಿವ್ಯ, ಈಗ ಹೇಳ್ಬೇಕಂದ್ರೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಈಗಾಗಲೇ ವಿಶ್ವ ಪ್ರಸಿದ್ಧ ಆಗಿದೆ. ಸಾಕಷ್ಟು ಜನರು ಭಕ್ತಾದಿಗಳು ದಂಡೆ ಅಂಜನಾದ್ರಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡ್ತಾರೆ. ಅದೇ ರೀತಿಯಾಗಿ ವಿದ್ಯಾದಾಸ ಬಾಬಾ ಸಹ ಮೊದಲೇ ವಿದ್ಯಾದಾಸ ಬಾಬಾ ಅಂಜನಾದ್ರಿ ಪೂಜೆ ಸಲ್ಲಿಸ್ತಾ ಇರ್ತಾರೆ. ಆದ್ರೆ ಈಗ ಮುಜರಾಯಿ ಇಲಾಖೆಗೆ ಒಳಪಟ್ಟಂತ ಅಂಜನಾದ್ರಿ ಪರ್ವತ ಈಗ ಡಿಸಿ ಅವರು ನಿನ್ನೆ ತಡರಾತ್ರಿ 10 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪೂಜೆ ಸಲುವಾಗಿ ಹೋಗಿರ್ತಾರೆ. ಅಲ್ಲಿ ಡಿಸಿ ಸುರೇಶ್ ಇಟ್ನಾಳ್ ಅವರೇ ಸ್ವತಃ ಅರ್ಚಕನ ಕರೆದುಕೊಂಡು ಬಂದು ಪೂಜೆ ಸಲ್ಲಿಸ್ತಾರೆ. ಅದನ್ನ ವಿದ್ಯಾದಾಸ ಬಾಬಾ ಪೂಜೆಯನ್ನ ಮಾಡುವುದನ್ನು ವಿಡಿಯೋ ಮಾಡಿ ಏನಂದ್ರೆ ನಾವು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಆ ಕಾರಣಕ್ಕಾಗಿ ನಾವು ಪೂಜೆ ಸಲ್ಲಿಸಬೇಕು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.